ನೋಡಿ ಎಣ್ಣೆಗಾಯಿ ಪಲ್ಯವನ್ನು ಹೇಗೆ ಮಾಡೋದು ಅನ್ನೋದನ್ನು ನಾನೀಗ ನಿಮಗೆ ತೋರಿಸ್ತೀನಿ. ಹೀರೆಕಾಯಿ ಎಣ್ಣೆಗಾಯಿ. ಎಲ್ಲರಿಗೂ ಸ್ವಾಗತ. ನಾನಿವತ್ತು ಹೀರೆಕಾಯಿ ಎಣ್ಣೆಗಾಯಿ ಪಲ್ಯ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಹೀರೆಕಾಯಿ, ಹಸಿಮೆಣಸು, ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಪುಡಿಗಳನ್ನು ಹಾಕ್ತಾಯಿದ್ದೀನಿ. ನಾನು ಇದಕ್ಕೆ ಎಳ್ಳು ಪುಡಿ, ಅದು ಹುಚ್ಚೆಳ್ಳು ಪುಡಿ, ಅದು ಪಲ್ಯದ ಪುಡಿ, ಇದು ಶೇಂಗಾ ಪುಡಿ, ಎಣ್ಣೆ, ಹುಣಸೆ ರಸ, ಖಾರದ ಪುಡಿ, ಇದು ಒಣ ಕೊಬ್ಬರಿ ಪುಡಿ, ಹಸಿಕಾಯಿ ತುರಿ, ಅರಿಶಿಣ, ಬೆಲ್ಲ. ಇಷ್ಟು ಸಾಮಗ್ರಿಗಳು ಬೇಕು. ಈಗ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ನೋಡಿ, ಈರುಳ್ಳಿನ ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೋಬೇಕು. 4ರಿಂದ 5 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿಟ್ಕೋಬೇಕು. ಈರುಳ್ಳಿನ ಈ ಥರ ಬೆಳ್ಳುಳ್ಳಿನ ಈ ಥರ 1ರಲ್ಲಿ 2 ಮಾಡ್ಕೋಬೇಕು, ಸಣ್ಣದಾಗಿ ಹೆಚ್ಕೋಬೇಕು. ಆಮೇಲೆ ಹೀರೆಕಾಯಿನೂ 1ರಿಂದ 1.5 ಇಂಚ್ ಗಾತ್ರದಲ್ಲಿ ಕಟ್ ಮಾಡಿ ಉದ್ದ ಮತ್ತು ಈ ಥರ 4 ಭಾಗ ಮಾಡಬೇಕು. ಈಗ ಹೇಗೆ ಪಲ್ಯ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಮೊದಲು ಹೆಚ್ಚಿಟ್ಟಿಕೊಂಡಿರುವಂಥ ಈರುಳ್ಳಿನ ಹಾಕ್ತಾಯಿದ್ದೀನಿ, ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ, ಕರಿಬೇವು, ಹಸಿಮೆಣಸು ಇಷ್ಟನ್ನು ಹಾಕಬೇಕು. ನಂತರ ಮಾಡಿಟ್ಕೊಂಡಿರೋ ಪುಡಿಗಳನ್ನು ಹಾಕಬೇಕು. ಇದು ಎಳ್ಳು ಪುಡಿ, ಬಿಳಿ ಎಳ್ಳನ್ನು ಹುರಿದು ಪುಡಿ ಮಾಡಿಟ್ಕೊಂಡಿದ್ದೀನಿ. ಅದನ್ನು 2ರಿಂದ 3 ಸ್ಪೂನ್ ಹಾಕ್ತಾಯಿದ್ದೀನಿ. ಇದು ಶೇಂಗಾ ಪುಡಿ, ಶೇಂಗಾವನ್ನು ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಸಹ ಒಂದು 3 ಚಮಚವನ್ನು ಹಾಕ್ತಾಯಿದ್ದೀನಿ. ಇದು ಪಲ್ಯದ ಪುಡಿ, ಇದನ್ನು 1ರಿಂದ 1.5 ಸ್ಪೂನ್ ಸಾಕು. ಎಷ್ಟು ಬೇಕೋ ನಿಮಗೆ ಮಸಾಲೆ ಅಷ್ಟನ್ನು ಹಾಕ್ಕೊಳ್ಬೋದು. ಇದು ಹುಚ್ಚೆಳ್ಳು ಪುಡಿ, ಗುರೆಳ್ಳು ಅಥವಾ ಹುಚ್ಚೆಳ್ಳು, ಇದನ್ನು ಹುರಿದು ಪುಡಿ ಮಾಡಿಟ್ಕೊಂಡಿದ್ದೀನಿ. ಇದನ್ನು ಒಂದು 3 ಸ್ಪೂನ್ ಹಾಕಬೇಕು. ಇದೇ ಮೇಯ್ನ್ ಎಣ್ಣೆಗಾಯಿ ಪಲ್ಯಕ್ಕೆ, ಗುರೆಳ್ಳು ಪುಡಿ. ನಂತರ ಅರಿಶಿನ ಪುಡಿ ಒಂದು 1/2 ಸ್ಪೂನ್ ಹಾಕ್ತಾಯಿದ್ದೀನಿ, ಟೀಸ್ಪೂನು. ಅಚ್ಚಕಾರದ ಪುಡಿ ಹಾಕ್ತಾಯಿದ್ದೀನಿ, ಎಷ್ಟು ಬೇಕು ಅಷ್ಟು ರುಚಿಗೆ ತಕ್ಕಷ್ಟು. ಒಂದು 5 ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ, ಆದ್ರೂ ಒಂದು 1/2 ಸ್ಪೂನು ಹಾಕ್ತಾಯಿದ್ದೀನಿ. ಇದು ಒಣ ಕೊಬ್ಬರಿ ತುರಿ, ಇದನ್ನು ಹಾಕ್ತಾಯಿದ್ದೀನಿ, 4ರಿಂದ 5 ಸ್ಪೂನು. ನಂತರ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕ್ತಾಯಿದ್ದೀನಿ. ಹುಣಸೆ ಹಣ್ಣನ್ನು ನೆನೆಸ್ಬಿಟ್ಟು ರಸ ಮಾಡ್ಕೊಂಡಿದ್ದೀನಿ. ಇದನ್ನು ಒಂದು 3ರಿಂದ 4 ಸ್ಪೂನು ಹಾಕ್ಕೊಳ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಆಮೇಲೆ ಎಣ್ಣೆ, ನಾನು ಒಂದು 5ರಿಂದ 6, ಒಂದು ಅರ್ಧ ಬಟ್ಲು ಎಣ್ಣೆ ಹಾಕ್ತಾಯಿದ್ದೇನೆ, 6 ಟೀ ಸ್ಪೂನು ಎಣ್ಣೆ. ಇದು ಎಣ್ಣೆಗಾಯಿ ಪಲ್ಯ ಅಂತಲೇ ಇದು ಫೇಮಸ್ಸು, ಹಾಗಾಗಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಬೇಕು. ನಂತರ ಈ ಥರ ಕಟ್ ಮಾಡಿ ಇಟ್ಕೊಂಡಿರೋ ಹೀರೆಕಾಯನ್ನು ಹಾಕ್ತಾಯಿದ್ದೀನಿ. ಇಷ್ಟನ್ನು ಚೆನ್ನಾಗಿ ಮಿಶ್ರಣ ಮಾಡಬೇಕು. ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ. ಹೀರೆಕಾಯಿ ತುಂಬ ನೀರು ಬಿಟ್ಕೊಡುತ್ತೆ, ಹಾಗಾಗಿ ನೀರು ಜಾಸ್ತಿ ಹಾಕೋದು ಬೇಡ. ಒಂದು ಅರ್ಧ ಟೀ ಲೋಟ ನೀರು ಹಾಕಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಥರ ನೀರು ಹಾಕಿಬಿಟ್ಟು ನೋಡಿ, ಈ ಥರ ಚೆನ್ನಾಗಿ ಕಲಸಿದ್ದೀನಿ. ನೀರು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ತುಂಬ ತೆಳುಗಾದರೂ ಚೆನ್ನಾಗಾಗಲ್ಲ. ರಸ ಬೇಕು ಅಂತಂದರೆ ಹಾಕ್ಕೋಬೋದು. ಇದನ್ನು ಗ್ಯಾಸ್ ಮೇಲೆ ಇಡ್ತಾ ಇದ್ದೀನಿ. ಆನ್ ಮಾಡಬೇಕು. ಒಂದು 3ರಿಂದ 4 ನಿಮಿಷಗಳ ಕಾಲ ಹೈ ಫ್ಲೇಮಲ್ಲೇ ಪಲ್ಯವನ್ನು ಬೇಯಿಸಬೇಕು. ನಂತರ ಸಣ್ಣ ಊರಿನಲ್ಲಿಟ್ಟು ಬೇಯಿಸಬೇಕು. ತಟ್ಟೆಯನ್ನು ಮುಚ್ತಾ ಇದ್ದೀನಿ. ತಟ್ಟೆಯನ್ನು ಮುಚ್ಚಿ ಒಂದು 3ರಿಂದ 4 ನಿಮಿಷ ಹೈ ಫ್ಲೇಮಲ್ಲಿ ಪಲ್ಯವನ್ನು ಬೇಯಿಸಬೇಕು. 1-2 ನಿಮಿಷ ಸಾರ್ಟ್ ಔಟ್ ಮಾಡಬೇಕು. 2 ನಿಮಿಷ ಆಗಿದೆ ಪಲ್ಯ ಬೇಯೋದಕ್ಕಿಟ್ಟು. ಉರಿಯನ್ನು ಸಣ್ಣ ಮಾಡಿಬಿಟ್ಟು ಮುಚ್ಚಳವನ್ನು ತೆಗೆದು ಒಂದು ಸಲ ಸಾರ್ಟ್ ಔಟ್ ಮಾಡಿಬಿಡ್ತೀನಿ. ಸಾರ್ಟ್ ಔಟ್ ಮಾಡಿ ಮತ್ತೆ ಮುಚ್ಚಳವನ್ನು ಮುಚ್ಚಿ ಇನ್ನೊಂದು 2 ನಿಮಿಷ ಬೇಯೋದಕ್ಕೆ ಬಿಡಬೇಕು. 2 ನಿಮಿಷ ಬೆಂದಿದೆ. ಈಗ ಮುಚ್ಚಳವನ್ನು ತೆಗಿತಾ ಇದ್ದೀನಿ. ಈ ಥರ ಆಗಿದೆ. ಇದಕ್ಕೆ ಈಗ ನಾನು ಸ್ವಲ್ಪ ಗಟ್ಟಿಯಾಗಿದೆ, ಹಾಗಾಗಿ ರಸ ಬೇಕು. ಒಂದು 1/4 ಲೋಟ ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನಂತರ ಮತ್ತೊಮ್ಮೆ ಸಾರ್ಟ್ ಔಟ್ ಮಾಡಬೇಕು. ಈ
ಥರ ಸಾರ್ಟೌಟ್ ಮಾಡಾದಮೇಲೆ ಇದಕ್ಕೆ ಕಾಯಿ ತುರಿ ಹಾಕ್ತಾಯಿದ್ದೀನಿ, ಹಸಿ ಕಾಯಿ ತುರಿ ಮೇಲೆ. ನಂತರ ಹೆಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಈ ಥರ ಉದುರಿಸ್ಬಿಟ್ಟು ಮತ್ತು ಇನ್ನು 2-3 ನಿಮಿಷ ಸಿಮ್ಮಲ್ಲಿಟ್ಟು ಬೇಯಿಸಬೇಕು. ಈಗ ಮತ್ತೆ ಪಲ್ಯವನ್ನು ಸಾರ್ಟೌಟ್ ಮಾಡೋ ಹಾಗಿಲ್ಲ, ಹಾಗೆ ಬೇಯೋದಕ್ಕೆ ಬಿಟ್ಟು ಆಫ್ ಮಾಡಬೇಕು 2-3 ನಿಮಿಷ. ಸಣ್ಣ ಊರಿನಲ್ಲಿಟ್ಟು 2-3 ನಿಮಿಷ ಆಗಿದೆ. ಈಗ ಉರಿಯನ್ನು ಆಫ್ ಮಾಡ್ತಾ ಇದ್ದೀನಿ. ಆಫ್ ಮಾಡಿಬಿಟ್ಟು ನೋಡಿ, ಈ ಥರ ಎಣ್ಣೆ ಸೈಡಿಗೆ ಮೇಲೆಲ್ಲ ಈ ಥರ ಬಿಟ್ಕೊಳ್ಳುತ್ತೆ, ಆವಾಗ ಪಲ್ಯ ಆಗಿದೆ ಅಂತ. ಈಗ ಹಾಗೆ ಮುಚ್ಚಿಬಿಟ್ಟು ಒಂದು ಸ್ವಲ್ಪ ನೀವು ರುಚಿ ನೋಡ್ಕೋಬೋದು, ಉಪ್ಪು ಖಾರ ಹುಳಿ ಬೇಕಂದರೆ ಮತ್ತೆ ಹಾಕ್ಕೊಳ್ಬೋದು. ಎಲ್ಲ ಸರಿಯಾಗಿದೆ, ನಾನು ಟೇಸ್ಟ್ ಮಾಡಿದ್ದೀನಿ. ಹಾಗೆ ಮುಚ್ಚಿಬಿಟ್ಟು ಆಫ್ ಮಾಡ್ತೀನಿ. ಇದನ್ನು ತಕ್ಷಣವೇ ಸಾರ್ಟೌಟ್ ಮಾಡಬಾರ್ದು, ಆಫ್ ಮಾಡಿಬಿಡ್ಬೇಕು. ತಣ್ಣಗಾದಮೇಲೆ ಸಾರ್ಟೌಟ್ ಮಾಡಿದರೆ ಚೆನ್ನಾಗಾಗುತ್ತೆ. ಗ್ಯಾಸ್ ಉರಿಯನ್ನು ಆಫ್ ಮಾಡಿ 3-4 ಅಥವಾ 5 ನಿಮಿಷ ತಣಿಯಲು ಬಿಡಬೇಕು. ತಕ್ಷಣವೇ ಅದನ್ನು ಕಲಸೋದಕ್ಕೆ ಹೋಗಬಾರ್ದು, ಏಕೆ ಅಂತಂದರೆ ಹೋಳೆಲ್ಲ ಸ್ಮ್ಯಾಶ್ ಆಗಿಬಿಡುತ್ತೆ. ತಣ್ಣಗಾದಮೇಲೆ ಕಲಿಸ್ಬೇಕು. ಪಲ್ಯ ತಣ್ಣಗಾಗಿದೆ, ಎಣ್ಗಾಯಿ ಪಲ್ಯ. ಈಗ ಮುಚ್ಚಳವನ್ನು ತೆಗೆದು ಚೆನ್ನಾಗಿ ಬೌಲಿಗೆ ಸರ್ವ್ ಮಾಡ್ಕೋಬೇಕು. ನೋಡಿ, ಈ ಥರ ಬೌಲಿಗೆ ಸರ್ವ್ ಮಾಡಿದ್ದೀನಿ. ಒಂದು ತಟ್ಟೆಯನ್ನು ತಗೊಂಡು ಪಲ್ಯವನ್ನು ಬಡಿಸ್ಕೊಳ್ಳೋಣ. ಈ ಥರ ಹೋಳು ಮತ್ತು ಈಗ ಒಂದು ಸ್ಪೂನು ತುಪ್ಪ ಬೇಕಾದರೆ ಹಾಕ್ಕೊಳ್ಬೋದು. ನೋಡಿ, ಈ ಥರ ಜೋಳದ ರೊಟ್ಟಿ ರೆಡಿಯಾಗಿದೆ. ಜೋಳದ ರೊಟ್ಟಿ ಎಣ್ಗಾಯಿ ಪಲ್ಯ ತಿನ್ನಲು ಸಿದ್ಧ ಆಗಿದೆ ವೀಕ್ಷಕರೇ. ನೀವು ಒಮ್ಮೆ ಮಾಡಿ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ, ಕಮೆಂಟ್ ಮಾಡಿ.